ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾವುದಾದ್ರೂ ಒಂದು ಮಿನಿಸ್ಟ್ರಿಯಲ್ಲಿ ಒಬ್ಬ ಸಚಿವರ ಮುಖ್ಯವಾದ ಎಲ್ಲ ಸಿಬ್ಬಂದಿಯನ್ನು ಸಹ ಕಿತ್ತು ಬಿಸಾಕಿದ್ರೆ ಏನರ್ಥ? ಅದು ಸಹ ಆ ಸಚಿವರ ಕಡೆಯಿಂದ ಆಗಲ್ಲ, ಪ್ರಧಾನ ಮಂತ್ರಿಗಳ ಕಚೇರಿಯ ಆದೇಶದ ಮೇರೆಗೆ ಆ ಸಚಿವರ ಎಲ್ಲ ಮುಖ್ಯವಾದಂತಹ ಅಧಿಕಾರಿಗಳನ್ನ ಕಿತ್ತು ಬಿಸಾಕ್ತಾರೆ, ಸೇವೆಯಿಂದ ತೆಗೆದು ಬಿಡ್ತಾರೆ, ಅಥವಾ ಸೇವೆಯನ್ನ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿ ಬಿಡ್ತಾರೆ. ಅಂದ್ರೆ ಏನರ್ಥ? ಆ ಇಲಾಖೆಯಲ್ಲಿ ಏನೋ ಆಗಬಾರದ್ದಾಗಿದೆ, ಆ ಮಿನಿಸ್ಟರ್ ಅಂಡರ್ ಅಲ್ಲಿರುವಂತಹ ಸಿಬ್ಬಂದಿ ಮಾಡಬಾರದು ಮಾಡಿದರೆ ಆ ಮಿನಿಸ್ಟರು ಸಹ ಏನೋ ಮಾಡಿರಬೇಕು. ಇಡೀ ಇಲಾಖೆ ನಾಲಾಯಕ್ ಇಲಾಖೆ ಆಗಿದೆ, ಹಾಗಾಗಿ ಅದು ಅಸ್ತಿತ್ವದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂತ ಅನ್ಕೋಬೇಕಲ್ವಾ? ಅಂಥದ್ದೊಂದು ಪರಿಸ್ಥಿತಿ ಮೋದಿ ಸರ್ಕಾರದಲ್ಲಿ ನಡೆದಿದೆ. ಪರಿಸರ ಮಂತ್ರಿ, ಈ ದೇಶದ ಪರಿಸರ ಮಂತ್ರಿ ಅವರ 4 ಮುಖ್ಯ ಅಧಿಕಾರಿಗಳು, ಪ್ರೈವೇಟ್ ಸೆಕ್ರೆಟರಿಯಿಂದ ಹಿಡಿದು ಅಸಿಸ್ಟೆಂಟ್, ಅಸೋಸಿಯೇಟ್ ಎಲ್ಲ ಸೆಕ್ರೆಟರಿಗಳನ್ನ ಕಿತ್ತು ಬಿಸಾಕಿದ್ದಾರೆ. ಸೊ ಈ ದೊಡ್ಡ ಬೆಳವಣಿಗೆಯ ಹಿಂದೆ ಏನಿರಬಹುದು, ಮತ್ತು ಇಷ್ಟು ದೊಡ್ಡ ಬೆಳವಣಿಗೆಯನ್ನ ಯಾವುದೇ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಸುದ್ದಿ ಮಾಡ್ತಾನೇ ಇಲ್ಲ. ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಆ ಮಿನಿಸ್ಟರ್ ಯಾರು ಅನ್ನೋದ್ರ ಬಗ್ಗೆಯೂ ಸಹ ನೋಡೋಣ, ಏನ್ ಕಾರಣ ಇರಬಹುದು ಅದನ್ನು ಸಹ ನೋಡುವಂತ ಪ್ರಯತ್ನ ಮಾಡೋಣ. ಸೊ ನಾ ಕಾವುಂಗ ನಾ ಖಾನೆ ದುಂಗ ಅನ್ನುವಂತಹ ನರೇಂದ್ರ ಮೋದಿ ಅವರ ಘೋಷಣೆ ಏನಿದೆ, ಅದು ಸುಮ್ಮನೆ ಒಂದು ಫ್ಯಾನ್ಸಿ ಘೋಷಣೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಯಾಕಂದ್ರೆ ದಿನ ಬೆಳಗಾದ್ರೆ ಭ್ರಷ್ಟಾಚಾರದ ಕೂಪದಲ್ಲಿ ಈ ದೇಶ ಮುಳುಗ್ತಾ ಇದೆ. ಒಂದು ಕಡೆ ಮಂತ್ರಿಗಳ ವಿರುದ್ಧ ಎಪ್ಸ್ಟೀನ್ ಫೈಲ್ಸ್, ಕ್ರೂರಿಯ ಜೊತೆಯಲ್ಲಿ ಸಂಬಂಧ ಹೊಂದಿರುವಂತಹ, ಅವರನ್ನು ಭೇಟಿ ಮಾಡಿರುವಂತಹ ಆರೋಪಗಳಿಂದ ಹಿಡಿದು ಆ ಇಲಾಖೆಗಳಲ್ಲಿ ಲೂಟಿ ನಡೆದಿರುವಂತಹದ್ದು ನಡೀತಾ ಇರುವಂತಹದ್ದು ಒಂದು ಕಡೆ ಆದ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಭೂ ಹಗರಣಗಳಲ್ಲಿ ಸಿಲುಕಿಕೊಂಡಿರುವಂತಹದ್ದು ಮಧ್ಯಪ್ರದೇಶದಂತಹ ರಾಜ್ಯದಿಂದ ಬರ್ತಿರುವಂತಹ ಸುದ್ದಿಗಳು. ಇದರ ನಡುವೆ ರಾಮ ಮಂದಿರ ಅಂತಹ ಒಂದು, ಇವರೆಲ್ಲರೂ ನಾವು ಮಾಡಿದ್ದು ಅಂತ ಎದೆ ಹೊಡ್ಕೊಂಡು ಹೇಳ್ಕೊಳ್ಳುವಂತಹ ಒಂದು ಸ್ಥಾನದಲ್ಲಿಯೂ ಸಹ ಅಷ್ಟು ದೊಡ್ಡ ಹಗರಣ, ಲೂಟಿ ನಡೆದಿರೋದು ಸಹ ನಡೆದು ಹೋಯ್ತು. ಈಗ ಹೊಸ ಸುದ್ದಿ ಏನು ಅಂದ್ರೆ, ಪರಿಸರ ಸಚಿವಾಲಯ, ಪರಿಸರ ಇಲಾಖೆ, ದೇಶದ ಪರಿಸರ ಇಲಾಖೆ, ಆ ಪರಿಸರ ಇಲಾಖೆಯ ಮಂತ್ರಿಯಾಗಿರುವಂತಹ ಭೂಪೇಂದ್ರ ಯಾದವ್. ಈ ಭೂಪೇಂದ್ರ ಯಾದವ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಮೋದಿ ಅವರಿಗೆ ಖಾಸಾ ವ್ಯಕ್ತಿ. ಮತ್ತು ಬಿಜೆಪಿ ಮಾಡುವ ಆಪರೇಷನ್ಗಳಿದಾವಲ್ಲ, ಆ ಆಪರೇಷನ್ಗಳ ಪ್ರಮುಖ ರೂವಾರಿ. ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದರು, MLA ಛಿದ್ರ ಆಗೋದ್ರಲ್ಲ, ಪಕ್ಷದ ವಿರುದ್ಧ ತಿರುಗಿ ಬಿದ್ರಲ್ಲ, ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದು ಪ್ರತ್ಯೇಕವಾದಂತಹ ಗುಂಪಾದರಲ್ಲ, ಆ ಗುಂಪನ್ನ ಅಥವಾ ಆ ವ್ಯಕ್ತಿಗಳನ್ನ, ಆ ಸಂಸದರನ್ನ, ಅವರನ್ನೆಲ್ಲರನ್ನು ಸಹ ಭೇಟಿ ಮಾಡಿ, ಕನ್ವಿನ್ಸ್ ಮಾಡಿ, ತಮ್ಮ ಕಚೇರಿಗೆ ಕರೆಸಿಕೊಂಡು ಮೀಟಿಂಗ್ ಮಾಡಿದಂತಹ ಮಹಾನ್ ಶೂರ ಈ ವ್ಯಕ್ತಿ. ಯಾರು? ಭೂಪೇಂದ್ರ ಯಾದವ್ ಅನ್ನುವಂಥವರು ಈ ದೇಶದ ಪರಿಸರ ಮಂತ್ರಿ. ಅವರ ಇಲಾಖೆಯಿಂದ ಈಗ 4 ಜನ ಮುಖ್ಯ ಅಧಿಕಾರಿಗಳನ್ನ, ಇದ್ದಿದ್ದೇ 4 ಜನ ಅಧಿಕಾರಿಗಳು ಮುಖ್ಯವಾದವರು, ಆ 4 ಟಾಪ್ ಆಫೀಸರ್ಸ್, ಮೇಲ್ವರ್ಗದಲ್ಲಿದ್ದಂತಹ 4 ಅಧಿಕಾರಿಗಳು ಬರ್ಖಾಸ್ತಾಗಿದ್ದಾರೆ. ಮಂತ್ರಿ ಮಾಡಿರೋದು ಅಂತ ಹೇಳಲಿಕ್ಕೆ ಬರಲ್ಲ, ಪ್ರಧಾನ ಮಂತ್ರಿಗಳ ಕಚೇರಿಯಿಂದ ಆದೇಶ ಹೋಗಿದೆ, ಆ ಆದೇಶದ ಮೇರೆಗೆ ಇವರನ್ನ ಕೆಲಸದಿಂದ ಕಿತ್ತು ಬಿಸಾಕಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾರ್ಯಾರದು? ಮೊದಲನೇದು ಅಮರ್ ಸಿಂಗ್. ಈ ವ್ಯಕ್ತಿ ಪ್ರೈವೇಟ್ ಸೆಕ್ರೆಟರಿ, ಮಂತ್ರಿಗೆ ಪ್ರೈವೇಟ್ ಸೆಕ್ರೆಟರಿ. ಇನ್ನೊಬ್ರು ಸಿದ್ಧಾರ್ಥ್ ಯಾದವ್, ಅಸಿಸ್ಟೆಂಟ್ ಪ್ರೈವೇಟ್ ಸೆಕ್ರೆಟರಿ. ಆಯುಷ್ ಸರನ್, ಅಡಿಷನಲ್ ಪ್ರೈವೇಟ್ ಸೆಕ್ರೆಟರಿ. ಇನ್ನೊಬ್ರು ಶೈಲೇಶ್ ಕುಮಾರ್ ಸಿಂಗ್, ಅವರು ಪ್ರೈವೇಟ್ ಸೆಕ್ರೆಟರಿ, ಇನ್ನೊಂದು ಪ್ರೈವೇಟ್ ಸೆಕ್ರೆಟರಿ. ಈ 4 ಜನರನ್ನ ಆ ಇಲಾಖೆಯಿಂದ ಖಾಲಿ ಮಾಡಿಸಿದ್ದಾರೆ. ಅಲ್ಲಿಗೆ ಇಲ್ಲಿ ಇಡೀ ಇಲಾಖೆ ಎಲ್ಲ ಮೇಲ್ಸ್ತರದ ಅಧಿಕಾರಿಗಳು ಮುಗಿದು ಹೋದಂಗೆ, ಅದರ ಕಿತ್ತು ಬಿಸಾಕದಂಗೆ. ಸುಮ್ನೆ ಮಾಡ್ತಾರ? ಅದು ಒಟ್ಟೊಟ್ಟಿಗೆ ಎಲ್ಲರನ್ನು ಮಾಡಕ್ ಸಾಧ್ಯನೇ ಇಲ್ಲ. ಏನ್ ನಡೀತು ಹಾಗಾದ್ರೆ? ಹಗರಣ ಆಗಿದೆಯಾ? ಮಂತ್ರಿಯನ್ನ ಒಳಗೊಂಡು ಹಗರಣ ಆಗಿದೆಯಾ, ಅಥವಾ ಮಂತ್ರಿಗೆ ತಿಳಿಯದೆ ಈ ಅಧಿಕಾರಿಗಳು ಹಗರಣ ಮಾಡಿದಾರ? ಗೊತ್ತಿಲ್ಲ. ಅದ್ರ ಬಗ್ಗೆ ಯಾವ ಮಾಹಿತಿಯನ್ನು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ರೂ ಸಹ ಮೋದಿ ಸರ್ಕಾರ ಜನರಿಗೆ ಹೇಳ್ತಾ ಇಲ್ಲ.
ಒಂದು ಇಲಾಖೆಯ ಎಲ್ಲ ಸಿಬ್ಬಂದಿಗಳನ್ನ ನಾವು ತೆಗೆದು ಬಿಸಾಕಿದೀವಿ ಅಂತ ಸುದ್ದಿನೇ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದನ್ನ ಒಳಗೊಳಗೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಏನೋ ಅವರ ಅಪ್ಪನ ಮನೆ ಆಸ್ತಿ, ಅದು ಹೇಗೆ ಬೇಕಾದ್ರೂ ನಡ್ಕೋಬಹುದು ಅಂತ. ಯಾಕೆ ಅಂದ್ರೆ ಒಂದು ಇಲಾಖೆಯಿಂದ ಮುಖ್ಯ ಅಧಿಕಾರಿಗಳು ಎಲ್ಲರನ್ನು ಒಟ್ಟಿಗೆ ತೆಗಿತಾರೆ ಅಂದ್ರೆ ಏನಾದ್ರೂ ಒಂದು ದೊಡ್ಡ ಬೆಳವಣಿಗೆ ಆಗಿರ್ಬೇಕು. ಭ್ರಷ್ಟಾಚಾರ ಆಯ್ತಾ? ಅವ್ರವರಲ್ಲೇ ಹೊಡೆದಾಡ್ಕೊಂಡ್ರ ಆಫೀಸ್ ಒಳಗಡೆ? ಮಂತ್ರಿಗೆ ಏನಾದ್ರು ಸ್ಕೆಚ್ ಹಾಕಿದ್ರ? ಮಂತ್ರಿಗೆ ಏನಾದ್ರು ಕೆಡುಕು ಮಾಡಿದ್ರ? ಮಂತ್ರಿ ವಿರುದ್ಧ ಏನಾದ್ರು ಪಿತೂರಿ ಮಾಡಿದ್ರ? ಏನ್ ಮಾಡಿದ್ರು? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಗೊತ್ತಾಗಬೇಕಲ್ಲ, ಪ್ರಜೆಗಳಿಗೆ ತಿಳಿದುಕೊಳ್ಳೋ ಹಕ್ಕಿದೆಯಲ್ಲ. ಬಟ್ ನೋ, ಸರ್ಕಾರದ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಇನ್ನು ಇದನ್ನು ಸುದ್ದಿ ಮಾಡಬೇಕಾದಂತಹ ಸುದ್ದಿ ಮಾಧ್ಯಮಗಳು, ಸೋಕಾಲ್ಡ್ ಸುದ್ದಿ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಗಪ್ ಚುಪ್ ಬಾಯಿ ಹಿಂಗೆ ಮುಚ್ಕೊಂಡಿದ್ದಾರೆ. ಗಮ್ ಹಾಕೊಂಡು ಮುಚ್ಕೊಂಡ್ಬಿಟ್ಟವ್ರೆ ಬಾಯಿನ. ಏನು ಮಾತೇ ಇಲ್ಲ. ಸಣ್ಣದಾಗಿ ಎಲ್ಲೆಲ್ಲ ಒಂದಷ್ಟು ಸುದ್ದಿ, 1 ಲೈನ್ 2 ಲೈನ್ ಸುದ್ದಿ ಮಾಡಿ ಸೈಲೆಂಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನು ನಡೆದಿರಬಹುದು? ಏನು ಕಾರಣ ಇರಬಹುದು? ಕೇಳಿ ಬರ್ತಾ ಇರುವಂತಹದ್ದು 2-3 ವಿಚಾರಗಳು. ಒಂದು, ಸರಿಸ್ಕಾ ಟೈಗರ್ ರಿಸರ್ವ್ ನಲ್ಲಿ ಒಂದಷ್ಟು ಅವ್ಯವಹಾರ ನಡೆದಿದೆ. ಆ ಅವ್ಯವಹಾರದ ವಿಚಾರವಾಗಿ ಈ ಇಲಾಖೆ ಮೇಲೆ ಮೋದಿ ಅವರಿಗೆ ಸಿಟ್ಟು ಬಂದಿದೆ. ಕೋರ್ಟ್ ಕಡೆಯಿಂದಲೂ ಸಹ ಛೀಮಾರಿ ಹಾಕಲಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇನ್ನೊಂದು, ರಾಜಸ್ಥಾನದಲ್ಲಿ ಯಾವುದೋ ಹಗರಣದಲ್ಲಿ ಈ ಇಲಾಖೆ ಅಧಿಕಾರಿಗಳು, ಮಂತ್ರಿ ಪಾಲ್ಗೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರಬೇಕು ಅನ್ನುವಂತಹ ಸುದ್ದಿಗಳು ಇದಾವೆ. ಇನ್ನೊಂದು, ನಿಮಗೆ ಗೊತ್ತೇ ಇದೆ, ಅರಾವಳಿ ಅರಣ್ಯ ಬೆಟ್ಟಗಳ ವಿಚಾರವಾಗಿ ಸಾಕಷ್ಟು ಇಡೀ ದೇಶದಲ್ಲಿ ಪ್ರತಿಭಟನೆಗಳು, ವಿರೋಧ ವ್ಯಕ್ತ ಆಗಿತ್ತು. ಅದು ಸಹ ಈ ಪುಣ್ಯಾತ್ಮ ಮಿನಿಸ್ಟರ್ ಆಗಿರುವ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಈ ಎಲ್ಲ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ವಿಚಾರ ಅಥವಾ ಎಲ್ಲ ಒಳಗೊಂಡಂತೆ ಈ ಇಲಾಖೆ ನಾಲಾಯಕ್ ಇಲಾಖೆ ಅಂತ ಮೋದಿ ಅವರು ನಿರ್ಧಾರ ಮಾಡಿದ್ರ? ಈ ಇಲಾಖೆಯಲ್ಲಿರುವ ಅಧಿಕಾರಿಗಳನ್ನೆಲ್ಲ ಕಿತ್ತು ಬಿಸಾಕ್ಬೇಕು, ಹೊಸದಾಗಿ ಒಂದು ತಂಡ ಮಾಡಬೇಕು ಅಂತ ನಿರ್ಧಾರ ಮಾಡಿದಾರ? ಹಾಗಾದ್ರೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿರೋದಾ? ಮಂತ್ರಿ ತಪ್ಪು ಮಾಡಿಲ್ವಾ? ಮಂತ್ರಿ ಮೇಲೆ ಕ್ರಮ ಇಲ್ವಾ? ಬಿಜೆಪಿ ಸರ್ಕಾರದಲ್ಲಿ, ಯುಪಿ ಅಂದ್ರೆ ಈ NDA ಸರ್ಕಾರದಲ್ಲಿ ರಾಜೀನಾಮೆಯ ಪದ್ಧತಿ ಇಲ್ಲ. ಆ ಸಂಸ್ಕೃತಿ ಇಲ್ಲವೇ ಇಲ್ಲ ನಮ್ದು. ಅದೇನಿದ್ರು UPA ಸಂಸ್ಕೃತಿ ಅಂತ ಈ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವ್ರು ಹೇಳ್ಕೊಂಡಿದಾರಲ್ಲ. ಅದರ ಅರ್ಥ ಏನು ಮಾಡಿದ್ರು ನಾವು ರಾಜೀನಾಮೆ ಕೊಡಲ್ಲ, ನಮ್ಮ ಇಷ್ಟಕ್ಕೆ ನಾವು ಮಾಡ್ಕೊಂಡಿರ್ತೀವಿ ಅಂತ ಅರ್ಥ, ಇಷ್ಟೇ, ಇನ್ನೇನಿಲ್ಲ. ಸೊ ಅದರ ಆ ಪಾಲಿಸಿಯನ್ನ ಹಿನ್ನೆಲೆಯಲ್ಲಿ ಮಂತ್ರಿಗೆ ಏನು ಮುಟ್ಟಂಗಿಲ್ಲ, ರಾಜೀನಾಮೆನೂ ಕೊಡಲ್ಲ, ಅವ್ರ ಮೇಲೆ ಕ್ರಮನೂ ಆಗಲ್ಲ, ಏನೂ ಆಗಲ್ಲ. ಅಧಿಕಾರಿಗಳನ್ನ ಬಲಿ ಕೊಟ್ಬಿಟ್ಟು ಬಲಿಕ ಬಕರ ಮಾಡಿ ಬಿಟ್ಬಿಡೋದ? ಅದರ ರೀತಿಯಲ್ಲಿ ಇದು ಆಗ್ತಾ ಇದೆಯಾ? ಇನ್ನೇನು ಮೋದಿ ಅವರ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ? ಪುನರ್ರಚನೆನೇ ಆಗೋದು. ಸೊ ಪುನರ್ರಚನೆ ಸಂದರ್ಭದಲ್ಲಿ ಈ ಮಂತ್ರಿಯನ್ನ ಆ ಇಲಾಖೆಯಿಂದ ತೆಗೆದು ಬೇರೆ ಇಲಾಖೆಗೆ ಹಾಕ್ತಾರ ಅಥವಾ ಮಂತ್ರಿಗಿರಿಯಿಂದಾನೆ ತೆಗೆದು ಬಿಡ್ಸಾಕ್ತಾರ? ಈ ರೀತಿಯ ಚರ್ಚೆಗಳು ಸಹ ನಡೀತಾ ಇದೆ. ಬಟ್ ಕ್ಲಾರಿಫಿಕೇಶನ್ ಕೊಡಬೇಕಾದಂತಹ ದೇಶದ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಯಾವ ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ಇದನ್ನ ನಮ್ಮ ಇಷ್ಟ ಬಂದಂಗೆ ನಡೆಸ್ಕೊಳ್ತೀವಿ. ಯಾಕೆ ಅಂದ್ರೆ ನಮಗೆ ಜನ ವೋಟ್ ಹಾಕ್ತಿದ್ದಾರೆ, ನಮಗೆ ಜನರಿಂದ ವೋಟ್ ಪಡ್ಕೊಳ್ಳೋದು ಗೊತ್ತಿದೆ. ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಂಡ್ಬಿಡ್ತೀವಿ, ನಮ್ಮ ಇಷ್ಟಕ್ಕೆ ರಾಜ್ಯಭಾರ ಮಾಡ್ತೀವಿ. ಪ್ರಜಾಪ್ರಭುತ್ವ ಆದ್ರೆ ಏನು, ಇನ್ನೇನಾದ್ರೆ ಏನು, ನಾವು ಯಾವ ಮಾಹಿತಿಯನ್ನು ಪ್ರಜೆಗಳ ಜೊತೆ ಹಂಚ್ಕೊಳ್ಳೋದಿಲ್ಲ. ಈ ಮನಸ್ಥಿತಿಯಲ್ಲಿ ಮೋದಿ ಸರ್ಕಾರ ಇರೋದ್ರಿಂದ ಇದಿಷ್ಟು ನಡೆದಿದೆ. ಇದಿಷ್ಟು ನಡೆದಿದ್ರು ಸಹ ನಮ್ಮ ದೇಶದಲ್ಲಿ ಯಾರಿಗೂ ಸಹ ಇದರ ಬಗ್ಗೆ ಅಷ್ಟು ಮಾಹಿತಿನೇ ಇಲ್ಲ. ಯಾಕಂದ್ರೆ ಎಲ್ಲೂ ಸುದ್ದಿ ಆಗ್ತಾ ಇಲ್ಲ. ಸೊ ಇದಿಷ್ಟು ಮೋದಿ ಸಂಪುಟದ ಸಚಿವರೊಬ್ಬರು, ಪವರ್ಫುಲ್ ಸಚಿವರು. ಪವರ್ಫುಲ್ ಯಾಕೆ ಅಂದ್ರೆ ಪಕ್ಷಗಳನ್ನೇ ತುಂಡರಿಸಿ ಆ ಸಂಸದರನ್ನ ಎಳ್ಕೊಂಡು ಬರುವ ಶಕ್ತಿ ಇರುವಂತಹ ವ್ಯಕ್ತಿ. ಅಂತಹ ಸಚಿವರು, ಮೋದಿಯ ಅಂಡರ್ ಅಲ್ಲಿರುವ ಸಚಿವರು. ಆ ಇಲಾಖೆ ಸಂಪೂರ್ಣವಾಗಿ ಏನೋ ಆಗಿದೆ. ಅಲ್ಲಿದ್ದಂತಹ ಟಾಪ್ ಮೋಸ್ಟ್ ಎಲ್ಲ ಆಫೀಸರ್ಗಳನ್ನ ಒಮ್ಮೆಲೆ ಕಿತ್ತು ಬಿಸಾಕಿರುವಂತಹ ಸುದ್ದಿಯ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.